ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್, ನಿಮ್ಮ ಗುರು ಅಂತಲೂ ಹೇಳಬಹುದು. ಅವರ ಮಾರ್ಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಮೊನ್ನೆ ಕೂಡ ಟ್ರೈಲರ್ ರಿಲೀಸ್ ದಿನ ನೀವೆಲ್ಲ ಬಂದಿದ್ರಿ. ಎಲ್ಲ ಹೆಂಗೆ ಅಂದರೆ ಎಲ್ಲ ಆನೆ ಬಲ ನೀವುಗಳು ಅಂತ ಅವ್ರ ಜೊತೆ ಅಷ್ಟು ಸ್ಟ್ರಾಂಗಾಗಿ ನಿಂತಿದ್ರಿ. ಅವ್ರ ಬಗ್ಗೆ ಹೇಳೋದಾದರೆ, ಆಮೇಲೆ ಮಾರ್ಕ್ ಸಿನಿಮಾದ ಬಗ್ಗೆ ಹೇಳೋದಾದರೆ, ನಿದ್ದೆ ಮಾಡಲ್ಲ, ಏನಿಲ್ಲ, ಅಷ್ಟು ಎನರ್ಜಿ. ನಾವು ಕೇಳ್ತಾ ಇದ್ವಿ, ಸರ್ ಎನರ್ಜಿ ಎಲ್ಲಿ ಸಿಗುತ್ತೆ ನಿಮಗೆ ಅಂತ. ಈ ಸಿನಿಮಾದ ಬಗ್ಗೆ ಹೇಳೋದಾದರೆ ಮೇಡಮ್, ನಾವು ಅವ್ರಿಗೆ ಆನೆ ಬಲ ಅಲ್ಲ, ನಮ್ಮನ್ನು ಆನೆಗಳು ಮಾಡಿರೋದು ಅವರು. ಸೊ ನಮಗೆ ಶಕ್ತಿನೇ ಅವರು. ಆ್ಯಂಡ್ ಅಫ್ಕೋರ್ಸ್ ಮ್ಯಾಮ್, ಸುದೀಪ್ ಸರ್ಗೆ ಅಂದರೆ ಎನಿ ಡೇ ಎನಿ ಟೈಮ್, ಡೇ ನೈಟ್ ಅಂತಲ್ಲ, ಅವ್ರಿಗಿರೋ ಎನರ್ಜಿಗೆ, ಅವ್ರು ಕೊಡೋವಂಥ ಪ್ರೀತಿಗೆ ಒಂದು ಮಿಸ್ ಕಾಲ್ ಇತ್ತು ಅಂದ್ರೂ ಇಮಿಡಿಯೇಟಾಗಿ ಮನೆ ಹತ್ರ ಹೋಗ್ತೀವಿ. ಅಷ್ಟು ನಾನೊಬ್ಬ ಅಂತಲ್ಲ, ಪ್ರತಿಯೊಬ್ಬರೂ ನಮ್ಮ ಟೀಮ್ನಲ್ಲಿರೋರು, ವಿ ಲವ್ ಎಮ್ ಸೋ ಮಚ್. ಆ್ಯಂಡ್ ಅವರಿಂದ ಬರೋವಂಥ ಒಂದಷ್ಟು ಯುನೋ ಗೈಡೆನ್ಸ್ ಆಗಲಿ, ಒಂದಷ್ಟು ಮಾತುಗಳಾಗಲಿ ನಮ್ಮ ಜೀವನಕ್ಕೆ ತುಂಬ ಹೆಲ್ಪ್ ಆಗುತ್ತದು. ನಮ್ಮ ಜೀವನ ಹೇಗೆ ನಡ್ಸ್ಕೊಂಡು ಹೋಗಬೇಕು ಅನ್ನೋದು ತುಂಬ ನೀಟಾಗಿ ಗೈಡ್ ಮಾಡ್ತಾರೆ ಅವರು. ಬೀಟ್ ಪರ್ಸ್ನಲ್ ಅಥವಾ ಪ್ರೊಫೆಷ್ನಲ್, ಅಥವಾ ಒಬ್ಬರ ಮುಂದೆ ಹೇಗೆ ಬಿಹೇವ್ ಮಾಡಬೇಕು, ಹೇಗೆ ನಡ್ಕೊಬೇಕು ಪಬ್ಲಿಕ್ನಲ್ಲಿ, ನಿಮ್ಮನ್ನು ನೀವು ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಬಿಟ್ಕೊಡದೆ ಎಷ್ಟು ನೀಟಾಗಿ ನೀವು ಕ್ಯಾರಿ ಮಾಡ್ಬೋದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅವರು. ಅವ್ರ ಜೊತೆಲಿದ್ದರೆ ಅದನ್ನು ನೋಡಿ ಕಲಿಬೋದು. ಆ್ಯಂಡ್ ಮಾರ್ಕ್ ಸಿನಿಮಾ, ಏನಕ್ಕೆ ನಾನು ಮಾರ್ಕ್ ಸಿನಿಮಾ ಪ್ರತಿ ಸಲಿನೂ ಮಾತಾಡ್ತೀನಿ ಅಂದರೆ, ಎದುರುಗಡೆ ನೋಡಿದ್ದೀನಿ ಮ್ಯಾಮ್. ನೋಡಿದವ್ರು ಏನು ಅನ್ಕೊತಾರೆ, ಏನು ಇವನು ಬರೀ ಹಿಂಗೆ ಹಂಗೆ ಮಾತಾಡ್ತಾನೆ. ಐ ಹ್ಯಾವ್ ಸೀನ್ ಇಟ್ ಫ್ರಮ್ ಮೈ ಐಸ್, ಯಾವ ರೀತಿ ಕೆಲಸ ಮಾಡಿದ್ದಾರೆ. ಮೊದಲನೇ ವ್ಯಕ್ತಿ ಸೆಟ್ಟಿಗೆ ಹೋಗೋದಕ್ಕೆ ಸುದೀಪ್ ಸರ್. ಶೂಟ್ ಮುಗಿದ್ರೂ ಬೇರೆಯವ್ರದ್ದೆಲ್ಲ ಏನು ನಡೀತಾ ಇದೆ, ಸಿನಿಮಾಗೆ ರಿಕ್ವೈರ್ಮೆಂಟ್ ಕರೆಕ್ಟಾಗಿ ಆಗಿದೆಯಾ ಇಲ್ವಾ ಅಂತ ಕೊನೆಯವರೆಗೂ ಇದ್ದು ಕೊನೆಗೂ ಹೊರಡೋ ವ್ಯಕ್ತಿ ಸುದೀಪ್ ಸರ್. ಒಂದು ಹೀರೋ ನಮ್ಮ ಇಂಡಸ್ಟ್ರಿನಲ್ಲಿ ಇಷ್ಟು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದಕ್ಕೆ ಸಾಕ್ಷಿಯವರು. ನಮ್ಮ ಎಲ್ಲ ಸಿನಿಮಾನಲ್ಲೂ ಎಲ್ಲ ಹೀರೋಗಳೂ ಕಷ್ಟಪಡ್ತಾರೆ ಮ್ಯಾಮ್. ಅದನ್ನು ನಾನು ನೋಡಿಲ್ಲ, ನಾನು ನೋಡಿರೋದನ್ನು ನಾನು ಮಾತಾಡ್ಬೋದಷ್ಟೇ. ನಾನು ನೋಡಿರೋದನ್ನು ನಾನು ಹೇಳ್ತಾ ಇದ್ದೀನಿ. 5 ತಿಂಗಳು 9 ದಿವಸದಲ್ಲಿ ಒಂದು ಸಿನಿಮಾ, 5 ತಿಂಗಳು 9 ದಿವಸನೋ 10 ದಿವಸನೋ, ಐ ಆಮ್ ನಾಟ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಇದು, ಬಟ್ 5 ಮಂತ್ಸ್ ಅಂತ ಇಟ್ಕೊಳ್ಳಿ. 5 ತಿಂಗಳಲ್ಲಿ ಒಂದು ಸಿನಿಮಾ ಕಂಪ್ಲೀಟ್ ಮಾಡಿ ಪರದೆ ಮೇಲೆ ತರೋದು ಅಂತಂದರೆ ಇಟ್ ಈಸ್ ಇಂಪಾಸಿಬಲ್. ಅದರಲ್ಲಿ ಅಂಥ ಒಂದು ದೊಡ್ಡ ಬಜೆಟ್ ಸಿನಿಮಾ, ಅಷ್ಟು ಲೊಕೇಶನ್ಗಳು, ಅಷ್ಟು ಜನರು, 1 ಲಕ್ಷದ ಮೇಲೆ ಜನರು ಕೆಲಸ ಮಾಡಿದ್ದಾರೆ ಈ ಸಿನಿಮಾಗೆ. ವೈ ಆಮ್ ಗಿವಿಂಗ್ ದಟ್ ನಂಬರ್ ಈಸ್, 1 ಲಕ್ಷ ಫ್ಯಾಮ್ಲಿಗಳು ಊಟ ಮಾಡಿದೆ ಮ್ಯಾಮ್ ಆ ಸಿನಿಮಾಯಿಂದ. ಸೊ ಈ ಥರ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಾಗ ಒಂದಷ್ಟು ಫ್ಯಾಮ್ಲಿಗಳು ಊಟ ಮಾಡ್ತಾರೆ. ಇದ್ರ ಮೇಲೆ ನಮ್ಮ ಜನರ ಕಾನ್ಸಂಟ್ರೇಷನ್ ಇರಬೇಕು. ನಮ್ಮ ಸಿನಿಮಾಗಳನ್ನ ಥಿಯೇಟ್ರಿಗೆ ಹೋಗ್ಬಿಟ್ಟು 1 ಲಕ್ಷ ಜನ ಕೆಲಸ ಮಾಡಿದ್ದಾರೆ, ಅವ್ರ ಫ್ಯಾಮ್ಲಿಗಳು ಬೆಳೀತಾ ಇದೆ ಅನ್ನೋದಕ್ಕೆ ಒಂದು 200 ರೂಪಾಯಿ ಖರ್ಚು ಮಾಡಿದ್ರೆ ಅವ್ರದ್ದು ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ. ಅದನ್ನು ಬಿಟ್ಟು ಇದು ಫೈಟ್ಗಳು, ಫ್ಯಾನ್ ವಾರ್ಸು ಮಾಡ್ಕೊಂಡಿದ್ರೆ ಏನೂ ಪ್ರಯೋಜನ ಆಗೋದಿಲ್ಲ.